ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಮೃತ ಧಾರೆ ಧಾರಾವಾಹಿಯಲ್ಲಿ ನಟಿಸಿದ್ದ ಮಲ್ಲಿ ಖ್ಯಾತಿಯ ರಾಧಾ ಭಗವತಿಯವರು ಎಂಗೇಜ್ ಆಗಿದ್ದಾರೆ. ಅಮೃತ ಧಾರೆಯಲ್ಲಿ ಜೆಡಿ ಪಾತ್ರ ನಿರ್ವಹಿಸುತ್ತಿರುವ ರಾಣವ್ ಅವರ ಜೊತೆ ಎಂಗೇಜ್ ಆಗಿದ್ದಾರೆ. ಪ್ರೀತಿ ಅಂದ್ರೇನೆ ಹಾಗೆ, ಅದಕ್ಕೆ ಕಣ್ಣಿಲ್ಲದಿದ್ದರೂ ಕಣ್ಣಿನ ತುಂಬಾ ಆಸೆ ಹುಟ್ಟಿಸುವ ಸಾಮರ್ಥ್ಯ ಅಂತೂ ಇದ್ದೇ ಇದೆ. ಪ್ರೀತಿ ಎನ್ನುವುದು ಕೇವಲ ಎರಡು ದೇಹಕ್ಕೆ ಸಂಬಂಧಿಸಿದ್ದಲ್ಲ, ಎರಡು ಮನಸ್ಸುಗಳು ಮುಕ್ತವಾಗಿ ಒಂದನ್ನೊಂದು ಅರಿತುಕೊಳ್ಳುವುದು. ಇನ್ನು ಈ ಪ್ರೀತಿ ಯಾರ ಮೇಲಾದರೂ ಯಾವಾಗ ಬೇಕಾದರೂ ಆಗಬಹುದು. ಅದರಲ್ಲಿಯೂ ಬೆಳ್ಳಿ ತೆರೆ ಇರಲಿ ಕಿರು ತೆರೆ ಇರಲಿ, ಪಾತ್ರಕ್ಕೆ ಜೀವ ತುಂಬುತ್ತಾ ಹಲವರು ಪ್ರೇಮ ಪಾಶದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಅಭಿನಯಿಸುತ್ತಾ ತಮ್ಮ ಕೋಸ್ಟಾರ್ಗೆ ಮನಸೋಲುತ್ತಾರೆ. ಯಶ್ ಮತ್ತು ರಾಧಿಕಾ ಪಂಡಿತ್ ಅವರಿಂದ ಹಿಡಿದು ವಿಕ್ರಮ್ ಸೂರಿ ಮತ್ತು ನಮಿತಾ ರಾವ್ ವರೆಗೆ, ದಿಗಂತ್ ಮತ್ತು ಐಂದ್ರಿತಾ ರೈ ಅವರಿಂದ ಹಿಡಿದು ತೇಜಸ್ವಿ ಆಚಾರ್ ಹಾಗೂ ವಿರಾಟ್ ವತ್ಸಲ್ ರವರೆಗೆ ಹಲವು ಉದಾಹರಣೆಗಳು ಇವೆ. ಈ ಸಾಲಿಗೆ ಈಗ ರಾಣವ್ ಗೌಡ ಮತ್ತು ರಾಧಾ ಭಗವತಿ ಅಧಿಕೃತವಾಗಿ ಸೇರಿಕೊಂಡಿದ್ದಾರೆ. ಅಮೃತ ಧಾರೆಯ ಜಯದೇವ್ ಮತ್ತು ಮಲ್ಲಿ. ಅಮೃತ ಧಾರೆ ಧಾರಾವಾಹಿ ಮಾಡುವಾಗಲೇ ಇವರ ಒಲವಿನ ಧಾರೆ ಹರಿಯುತ್ತಿತ್ತು ಅಂತಾನೆ ಹೇಳಬಹುದು. ಆದರೆ ಪ್ರೇಕ್ಷಕರಿಗೆ ಅದರ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಆದರೂ ಕೂಡ ಹಲವರು ರಾಣವ್ ಮತ್ತು ರಾಧಾ ಅವರದು ಒಳ್ಳೆಯ ಜೋಡಿ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ನಿಜ ಜೀವನದಲ್ಲಿಯೂ ಇಬ್ಬರು ಗಂಡ ಹೆಂಡತಿಯಾಗಿದ್ದರೆ ಚೆನ್ನಾಗಿರುತ್ತೆ ಎಂದು ಬಯಸಿದ್ದರು. ಈಗ ಹಲವರ ಆಸೆಯಂತೆಯೇ ರಾಧಾ ಮತ್ತು ರಾಣವ್ ತಮ್ಮ ಬದುಕಿನ ಹೊಸ ಅಧ್ಯಾಯ ಶುರು ಮಾಡಲು ಅಣಿಯಾಗಿದ್ದಾರೆ ಅಂತಾನೆ ಹೇಳಬಹುದು. ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡು ತಮ್ಮ ಹಿತೈಷಿಗಳಿಗೆ, ಅಭಿಮಾನಿಗಳಿಗೆ, ತಮ್ಮ ಫಾಲೋವರ್ಸ್ಗೆ ಸರ್ಪ್ರೈಸ್ ನೀಡಿದ್ದಾರೆ. ಅಕ್ಕಾರೆ ಎನ್ನುತ್ತಲೇ ಅಮೃತಧಾರೆ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದ ಹಳೆ ಮಲ್ಲಿನೇ ಈ ರಾಧಾ ಭಗವತಿ ಅವರು. ರಾಧಾ ಅವರ ಅಜ್ಜ ರಂಗಭೂಮಿ ಕಲಾವಿದರಾಗಿದ್ದರು, ಹರಿಕತೆ ದಾಸರು ಕೂಡ ಆಗಿದ್ದರು. ರಾಧಾ ಅವರ ತಾಯಿಯು ಜನಪದ ಗೀತೆಗಳಿಗೆ ಧ್ವನಿಯಾದವರು. ಮನೆಯಲ್ಲಿ ಕಲೆಯ ವಾತಾವರಣವಿದ್ದ ಕಾರಣದಿಂದಲೋ ಏನೋ ಕಲೆ ಎಂಬುದು ರಾಧಾರವರ ರಕ್ತದಲ್ಲಿಯೇ ಇದೆ ಅಂತಾನೆ ಹೇಳಬಹುದು. ಕಲರ್ಸ್ ಕನ್ನಡದ ರಾಮಾಚಾರಿ ಧಾರಾವಾಹಿಯಲ್ಲಿ ರಾಮಾಚಾರಿ ತಂಗಿ ಶ್ರುತಿ ಪಾತ್ರವನ್ನ ಮಾಡಿದ್ದ ರಾಧಾ ಮಾಡೆಲ್ ಕೂಡ ಹೌದು. ಉಗೆ ಮಾದೇಶ್ವರ ಇವರು ಅಭಿನಯಿಸಿರುವ ಮತ್ತೊಂದು ಪ್ರಮುಖ ಧಾರಾವಾಹಿ. ಸದ್ಯ ಭಾರ್ಗವಿ LLB ಧಾರಾವಾಹಿಯಲ್ಲಿ ಮಿಂಚುತ್ತಿರುವ ರಾಧಾ ಬೆಳ್ಳಿ ತೆರೆಯಲ್ಲಿಯೂ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ದರು. ವಸಂತ ಕಾಲದ ಹೂಗಳು ಚಿತ್ರದಲ್ಲಿ ದ್ವಿತೀಯ PUC ವಿದ್ಯಾರ್ಥಿನಿಯಾಗಿ ಕಾಣಿಸಿಕೊಂಡಿದ್ದಾರೆ. ಆ 90 ದಿನಗಳು ತೀರಾ ಇತ್ತೀಚೆಗೆ ಬಿಡುಗಡೆಯಾದ ಅಪಾಯವಿದೆ ಎಚ್ಚರಿಕೆ ಚಿತ್ರದಲ್ಲಿ ಕೂಡ ರಾಧಾ ನಾಯಕಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಕಿರುತೆರೆ ಹಿರಿತೆರೆ ಮ್ಯೂಸಿಕ್ ಆಲ್ಬಮ್ ಮಾತ್ರವಲ್ಲದೆ ರಾಧಾ ಹಿನ್ನೆಲೆ ಗಾಯಕಿಯೂ ಹೌದು. ಈಗಾಗಲೇ 2 ಸಿನಿಮಾಗಳಲ್ಲಿ ಆಡಿರುವ ಇವರು ಕಂಠದಾನ ಕಲಾವಿದೆ ಕೂಡ ಹೌದು. ರಾಣವ್ ತಿಂದು ಉಂಡು ಮಲಗುವ ವಯಸ್ಸಿನಲ್ಲಿಯೇ ಬಣ್ಣದ ಲೋಕದ ಸೆಳೆತಕ್ಕೆ ಒಳಗಾದವರು. ಬಾಲನಟನಾಗಿ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟ ಇವರು 6ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾಗ ಸುಧಾರಾಣಿ ಅವರೊಂದಿಗೆ ತುಳಸಿ ಸೀರಿಯಲ್ನಲ್ಲಿ ನಟಿಸಿದ್ದರು. ಪಠ್ಯಕ್ಕಿಂತಲೂ ಪಠ್ಯೇತರ ವಿಷಯದಲ್ಲಿ ಆಸಕ್ತಿ ಹೊಂದಿರುವ ರಾಣವ್ ಇಂಜಿನಿಯರಿಂಗ್ ಸೇರಿದ್ದರೂ ಅದನ್ನು ಅರ್ಧಕ್ಕೆ ಬಿಟ್ಟು ನಂತರ ಉದಯ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಅರಮನೆ ಧಾರಾವಾಹಿಯಲ್ಲಿ ನಾಯಕನ ಸ್ನೇಹಿತನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕಿರುತೆರೆಗೆ ಮರಳಿದ ರಾಣವ್ ಬಿ ಸುರೇಶ್ ರವರ ಜೀವನದಿ ಧಾರಾವಾಹಿಯಲ್ಲಿ ಖಳನಾಯಕನ ಮಗನ ಸ್ನೇಹಿತನ ಪಾತ್ರದಲ್ಲಿ ಮಿಂಚಿದರು. ಆನಂತರ ಕಸ್ತೂರಿ ವಾಹಿನಿಯಲ್ಲಿ ಪ್ರಸಾರವಾದ ರಾಜಕುಮಾರಿ ಸೀರಿಯಲ್ನಲ್ಲಿ 2ನೇ ನಾಯಕನಾಗಿ ರಾಣವ್ ಗೌಡ ನಟಿಸಿದ್ದರು. ಬಳಿಕ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾದ ವರಲಕ್ಷ್ಮಿ ಸ್ಟೋರ್ಸ್ ಮತ್ತೆ ವಸಂತ ಧಾರಾವಾಹಿಗಳಲ್ಲಿ ನಟಿಸಿದ್ದರು. ಆನಂತರ ಜಿ ವಾಹಿನಿಯ ಕಮಲಿ ಸೀರಿಯಲ್ನಲ್ಲಿ ಅಂಬಿ ಅಣ್ಣ ಅಮರ್ ಎಂಬ ಪಾತ್ರದಲ್ಲಿ ರಾಣವ್ ಕಾಣಿಸಿಕೊಂಡರು. ಇವರ ಬದುಕು ಒಂದು ಹಂತದಲ್ಲಿ ಬದಲಾಗಿದ್ದು ಇಲ್ಲಿಯೇ ಅಂತಾನೆ ಹೇಳಬಹುದು. ವಿಶೇಷ ಅಂದರೆ ರಾಧಾ ಅವರಂತೆಯೇ ರಾಣವ್ ಕೂಡ ಸಿನಿಮಾಗಳನ್ನು ಮಾಡಿದ್ದಾರೆ. ಶ್ರೀಕಂಠ, ಮತ್ತೆ ಬಾ ಉಪೇಂದ್ರ, ವಿರಾಟ್ ಇವರು ಅಭಿನಯಿಸಿರುವ ಕೆಲ ಪ್ರಮುಖ ಸಿನಿಮಾಗಳು. ಸದ್ಯ ಅಮೃತಧಾರೆ ಧಾರಾವಾಹಿಯ ಮೂಲಕ ಜಯದೇವ್ ಎಂದೇ ಕರುನಾಡಿನೆಲ್ಲೆಡೆ ಖ್ಯಾತರಾಗಿದ್ದಾರೆ ರಾಣವ್ ಗೌಡರವರು.
ಇನ್ನು ಇಬ್ಬರ ವಯಸ್ಸಿನ ಅಂತರ ಏನಿರಬಹುದು ಎಂದರೆ ರಾಧಾ ಮತ್ತು ರಾಣವ್ ಅವರ ನಡುವೆ ಇರುವ ವಯಸ್ಸಿನ ಅಂತರ 1-2 ವರ್ಷಗಳ ಅಂತರ ಇದೆ. ಆ ಪ್ರಕಾರ ರಾಣವ್ ಗೌಡರವರಿಂದ ರಾಧಾ ವಯಸ್ಸಿನಲ್ಲಿ ದೊಡ್ಡವರು. ರಾಧಾ ಭಗವತಿಯವರಿಗೆ 34 ವರ್ಷವಾದರೆ ರಾಣವ್ಗೆ ಈಗ 33 ವರ್ಷ ವಯಸ್ಸಾಗಿದೆ. ರಾಣವ್ ಗೌಡ ಮತ್ತು ರಾಧಾ ಭಗವತಿ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು, ಸದ್ಯ ಇವರ ಹಲವಾರು ಅಭಿಮಾನಿಗಳು ಇವರಿಗೆ ಶುಭ ಕೋರುತ್ತಿದ್ದಾರೆ. ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ.